ಏನೋ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬಂದ್ರೆ ಎಚ್ ಡಿ ಕುಮಾರಸ್ವಾಮಿ ಪರವಾಗಿ ಕೆ ರಾಜಣ್ಣ ಕೂಡ ಒಂದು ಉತ್ತಮವಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹ ಸಾರ್ವಜನಿಕ ಬ್ಯಾಂಕುಗಳಿಂದ ಕಾಂಗ್ರೆಸ್ ಸರ್ಕಾರ ಸಾಲ ಮನ್ನಾ ಮಾಡಿತ್ತು. ಅಂದ್ರೆ ನಾವು ಸರ್ಕಾರ ಇದ್ದ ಸಂದರ್ಭದಲ್ಲಿ ಸುಮಾರು 72,000 ಕೋಟಿ ಕೇಂದ್ರದಲ್ಲಿ ಇದ್ದಂತಹ ಕಾಂಗ್ರೆಸ್ ಸರ್ಕಾರ ಆಗ ಮನ್ನಾ ಮಾಡಿತ್ತು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಹಕಾರ ಸಂಘದಿಂದ ಪಡೆದಂತಹ ಸಾಲವನ್ನ ಕೂಡ ಮನ್ನಾ ಮಾಡಲಾಗಿತ್ತು. ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದಂತಹ ವೇಳೆಯಲ್ಲಿಯೂ ಕೂಡ ಸುಮಾರು 1 ಲಕ್ಷದವರೆಗೂ ಸಾಲ ಮನ್ನಾ ಮಾಡಿದಂತಹದ್ದು ಎಚ್ ಡಿ ಕುಮಾರಸ್ವಾಮಿ. ಬಡವರು, ರೈತರು, ಗ್ರಾಮೀಣ ಜನರ ಸಾಲ ಮನ್ನಾ ಮಾಡಬಾರದು ಅನ್ನುವಂತಹ ದೃಷ್ಟಿನಲ್ಲಿ ಇದೀಗ ಸಾಲ ಮನ್ನಾ ಮಾಡಿದ್ರೆ ದೇಶದಲ್ಲಿ ಆರ್ಥಿಕ ದಿವಾಳಿತನ ಬರುತ್ತೆ ಅಂತ ಹೇಳಿ ಕೇಂದ್ರ ಬಿಜೆಪಿ ಸರ್ಕಾರ ಹೇಳಿಕೆಯನ್ನ ಕೊಡ್ತಕ್ಕಂತಹದ್ದು. ಸಾರ್ವಜನಿಕ ಬ್ಯಾಂಕುಗಳಿಂದ ಕಾಂಗ್ರೆಸ್ ಸರ್ಕಾರ ಹಿಂದೆ ಏನು ಅಧಿಕಾರದಲ್ಲಿತ್ತು ಆ ಒಂದು ಸಂದರ್ಭದಲ್ಲಿ ಸುಮಾರು 72,000 ಕೋಟಿ ಕೇಂದ್ರದಲ್ಲಿ ಇದ್ದಂತಹ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಸರ್ಕಾರ ಮನ್ನಾವನ್ನ ಮಾಡಿತ್ತು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಹಕಾರ ಸಂಘದಿಂದ ಪಡೆದವರ ಸಾಲವನ್ನ ಕೂಡ ಮನ್ನಾ ಮಾಡಿದ್ವಿ. ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದಂತಹ ವೇಳೆಯಲ್ಲಿ ಸುಮಾರು 1 ಲಕ್ಷದವರೆಗೂ ಕೂಡ ಸಾಲ ಮನ್ನಾ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ. ಬಡವರು, ರೈತರ ಪರವಾಗಿ ಎಲ್ಲ ನಾಯಕರು ನಿಂತ್ಕೊಂಡಿದ್ರು, ಎಲ್ಲ ಸರ್ಕಾರಗಳು ಕೂಡ ನಿಂತ್ಕೊಂಡಿದ್ದು. ಆದರೆ ಬಡವರು, ರೈತರು, ಗ್ರಾಮೀಣ ಭಾಗ ಜನರ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗತ್ತೆ. ಸಾಲ ಮನ್ನಾ ಮಾಡಿ ಅಂದರೆ ಬಿಜೆಪಿಯವರು ಈ ರೀತಿಯಾದಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ವ್ಯಂಗ್ಯವಾಡಿದ್ದಾರೆ, ಲೇವಡಿ ಮಾಡಿದ್ದಾರೆ. ಕೆ ರಾಜಣ್ಣ ಅಸಮಾಧಾನ ಕೂಡ ವ್ಯಕ್ತಪಡಿಸಿರುವಂತಹದ್ದು. ಸುಮಾರು 16 ಲಕ್ಷ ಕೋಟಿ ಶ್ರೀಮಂತ ಉದ್ಯಮಿಗಳ ಸಾಲವನ್ನು ಮಾಡಿರ್ತಕ್ಕಂತಹದ್ದು ಇದೇ ಬಿಜೆಪಿ ಸರ್ಕಾರ. ಉದ್ಯಮಿಗಳ ಒಂದು ದಿನದ ಆದಾಯ 1,600 ಕೋಟಿ ಇದೆ. ಇವರಿಗೆ ಸಾಲ ಮನ್ನಾ ಮಾಡಬೇಕಾಗಿತ್ತಾ? ಇಂತಹವರ ಪರವಾಗಿರ್ತಕ್ಕಂಥದ್ದು ಬಿಜೆಪಿ ನಾಯಕರು. ರೈತರ ಪರವಾಗಿಲ್ಲ, ಬಡವರ ಪರವಾಗಿಲ್ಲ, ನಿರ್ಗತಿಕರ ಪರವಾಗಿಲ್ಲ, ಇರ್ತಕ್ಕಂಥದ್ದೆಲ್ಲವೂ ಕೂಡ ಉದ್ಯಮಿಗಳ ಪರವಾಗಿ ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಕೆ ರಾಜಣ್ಣ. ನಮ್ಮ ಜನ ಹೆಚ್ಚು ವಾಸ ಮಾಡ್ತಕ್ಕಂಥದ್ದು ಹಳ್ಳಿಗಾಡಿನ ಜನರ ಜೀವನ ಸುಧಾರಣೆ ಆಗಬೇಕು. ಹೀಗಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅಸಮಾಧಾನ ವ್ಯಕ್ತಪಡಿಸಿ ಸಾಲ ಮನ್ನಾ ಮಾಡೋದ್ರ ಮೂಲಕವಾಗಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರೈತ ಪರವಾದಂತಹ ಎಂತಹ ರೀತಿಯಲ್ಲಿ ಆಡಳಿತವನ್ನು ಕೊಟ್ಟಿತ್ತು ಅನ್ನೋದನ್ನ ಇದೀಗ ಸ್ಪಷ್ಟಪಡಿಸಿರುವಂತಹದ್ದು ಕೆ ರಾಜಣ್ಣ. ಸಾರ್ವಜನಿಕ ಬ್ಯಾಂಕ್ಗಳಿಂದಲೂ ಕೂಡ ಸಾಲ ಮನ್ನಾ ಮಾಡೋದು ಸುಮಾರು 72,000 ಕೋಟಿ ಕೇಂದ್ರ ಸರ್ಕಾರದಿಂದ ಮನ್ನಾ ಮಾಡಿದಂತೆ. ಅದೇ ರೀತಿ ಸಿದ್ದರಾಮಯ್ಯನವರು ಇದ್ದಾಗಲೂ ಕೂಡ 50,000 ಸಾಲ ಮನ್ನಾ ಮಾಡಿದ ಎಲ್ಲ ರೈತರಿಗೆ ಸಹಕಾರ ಸಂಸ್ಥೆನಲ್ಲಿ ಪಡೆದಂಥವಕ್ಕೆ. ಅದರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇದ್ದಾಗ 1 ಲಕ್ಷ ರೂಪಾಯಿವರೆಗೂ ಕೂಡ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಹೇಳಿದಂಥ ಒಂದು ಕಾರ್ಯಕ್ರಮವನ್ನು ನಾವು ಆಗನೂ ಕೂಡ ಮನ್ನಾ ಮಾಡಿದ್ವು. ಬೇರೆ ಮಾತಾಡ್ಬಿಟ್ರೆ ಏನಪ್ಪ ಇವರು ರಾಜಕೀಯ ಭಾಷಣ ಮಾಡ್ತಾರೆ ಅಂತ ಆಗ್ಬಾರ್ದು. ಕೇಂದ್ರ ಸರ್ಕಾರದಲ್ಲಿ ನಾವು ಸಾಲ ಮನ್ನಾ ಮಾಡಬೇಕು ಅಂತೇಳಿ ಪ್ರಸ್ತಾವನೆಯನ್ನ ಇಟ್ಟಾಗ ಒಂದು ಸ್ಟೇಟ್ಮೆಂಟ್ ಬೆಳಿಗ್ಗೆನೆ ಪೇಪರ್ ಬಂದ್ಬಿಡುತ್ತೆ. ನಾವು ಹಳ್ಳಿ ರೈತರದ್ದು ಸಾಲ ಮನ್ನಾ ಮಾಡಿಬಿಟ್ರೆ ದೇಶದಲ್ಲಿ ಆರ್ಥಿಕ ದಿವಾಳಿತನ ಬಂದ್ಬಿಡುತ್ತೆ ಅಂತ ಪೇಪರಲ್ಲಿ. ನೀವೆಲ್ಲ ಓದಿದಿರೋ ಇಲ್ಲೋ ಹೇಳಿ, ಯಾರನ್ನ ಓದಿದ್ರೆ ಕೈ ಎತ್ತಿ. ಓದಿದ್ದೀರಿ? ಓದಿದ್ಮೇಲೆ 4 ಜನಕ್ಕೆ ಹೇಳ್ಬೇಕಲ್ಲ ನೀವು. ಮಾಲಿಂಗಪ್ಪ ನೀನು ಓದೇ ಇರ್ತೀಯ, ಹೇಳ್ಬೇಕಲ್ಲ ಕೂತ್ಕೊಂಡು. ಹೇಳ್ತೀರಿ. ಅದೇ ಸರ್ಕಾರ ಸುಮಾರು 16 ಲಕ್ಷ ಕೋಟಿ ಸಾಲ ಈ ಇಂಡಸ್ಟ್ರಿಯಲಿಸ್ಟ್ ಇದ್ರಲ್ಲ, ದೊಡ್ಡ ಸಾಹುಕಾರಗಳಿದಾರಲ್ಲ. ಸಾಹುಕಾರ ಅಂದ್ರೆ ಹೆಂಗೆ ಅಂದ್ರೆ, ನೀವು ನಿನ್ನೆ ಎಲ್ಲ ಮೊನ್ನೆ ನೋಡಿರ್ಬೇಕು, ಯಾವುದೋ ಒಂದು ಪತ್ರಿಕೆನಲ್ಲಿ ಬಂದಿರೋದು. ಒಬ್ಬ ವ್ಯಕ್ತಿಯ ದಿವಸದ ಆದಾಯ 1,600 ಕೋಟಿ. ಓದಿದಿರೋ ಇಲ್ವೋ? ಅದನ್ನು ಯಾರಾದ್ರು ಓದಿಲ್ಲ, ಓದ್ಬೇಕಪ್ಪ. ನೀವೆಲ್ಲ ಪ್ರಪಂಚದಲ್ಲಿ ಏನ್ ನಡೀತದೆ ಅಂತೇಳಿ ತಿಳ್ಕೋಬೇಕು. ನೀವು ಪ್ರಪಂಚದಲ್ಲಿ ನಡೀತಕ್ಕಂಥ ಆಗು ಹೋಗುಗಳನ್ನ ತಿಳ್ಕೊಂಡಾಗ ಮಾತ್ರ ನೀವು ಸರಿಯಾದಂತಹ ತೀರ್ಮಾನಗಳನ್ನ ರಾಜಕೀಯವಾಗಿ ತೆಗೆದುಕೊಳ್ಳಲಿಕ್ಕೆ ನಿಮಗೆ ದೇವ್ರ ಶಕ್ತಿ ಕೊಡ್ತಾನೆ. ನೀವು ಯಾವಾಗ ವಿಷಯಗಳನ್ನ ಸರಿಯಾಗಿ ತಿಳ್ಕೊಳ್ಳೋದಿಲ್ಲ, ಆಗ ನೀವೆಲ್ಲ ತಪ್ಪು ತೀರ್ಮಾನ ತೆಗೆದುಕೊಂಡು ತಪ್ಪು ಜನರ ಕೈಗೆ ಅಧಿಕಾರ ಕೊಟ್ಟು ತಿರ್ಗಾ ನೀವೇ ಅನುಭವಿಸ್ತೀರ. ಹೀಗಾಗಿ ನಾವು ರಾಜಕೀಯವಾಗಿ ಹೇಳ್ಬೇಕು ಅಂತ ನಂದೇನಿಲ್ಲ. ನಾನು ಇರ್ತಕ್ಕಂಥ ಸತ್ಯದ ಮಾತುಗಳನ್ನ ಹೇಳ್ತಕ್ಕಂಥ ಮನಸ್ಥಿತಿ ನಂದು. ಆ ದಿವಸದಲ್ಲಿ ಈ ಮಾತುಗಳನ್ನ ನಿಮ್ ಗಮನಕ್ಕೆ ಇರಲಿ ಅಂತ.
ಸಾಲ ಮನ್ನಾ ಮಾಡಬೇಕು ಅಂದ್ರೆ ದೇಶದಲ್ಲಿ ಆರ್ಥಿಕ ದಿವಾಳಿ ಆಗ್ತದೆ ಅಂತಕ್ಕಂಥ ಸರ್ಕಾರ 16 ಲಕ್ಷ ಕೋಟಿ ಇವರು ಬಂಡವಾಳಶಾಹಿಗಳ ಸಾಲ ಮನ್ನಾ ಮಾಡ್ತಾರೆ. ಅವಾಗೇನು ಆರ್ಥಿಕ ದಿವಾಳಿ ಆಗೋದಿಲ್ಲ. ಆದ್ರಿಂದ ಹಳ್ಳಿಗಾಡಿನಲ್ಲಿ ಹಡ್ಡಿಗಾಡ್ಲಿರ್ತಕ್ಕಂಥ ಜನಸಾಮಾನ್ಯರ, ಬಡವರ, ರೈತರ ಒಂದು ಸಾಲವನ್ನ ಮನ್ನಾ ಮಾಡಿದ್ರೆ ಯಾವ ಸಮಸ್ಯೆಗಳು ಕೂಡ ಬರೋದಿಲ್ಲ. ಉದ್ಯಮಿಗಳ, ಶ್ರೀಮಂತರ ಆ ಒಂದು ಹಣವನ್ನ ಏನು ಸಾಲವನ್ನ ಮನ್ನಾ ಮಾಡಲಿಕ್ಕೆ ಮುಂದಾಗ್ತಕ್ಕಂಥದ್ದು ಕೇಂದ್ರ ಬಿಜೆಪಿ ಸರ್ಕಾರ. ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ತಮ್ಮ ಸರ್ಕಾರದ ಅವಧಿಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳ ಬಗ್ಗೆ ಇದೀಗ KN ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ.